ಇವತ್ತು ನಾನು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೆ. ಅಷ್ಟು ದೂರನ? ಯಾಕೆ? ಅದೇ ವಟಸಾವಿತ್ರಿ ವ್ರತದ ದಿನ ಹೆಂಗಸರೆಲ್ಲ ಬಂದಲ್ಲಿ ಪೂಜೆ ಮಾಡಿಸ್ತಾರೆ. ನೀವು ಹ್ಞೂ ಅನ್ನೋದಾದರೆ ನಾನು ಹೋಗಿ ಪೂಜೆ ಮಾಡಿಸಿ ಬರೋಣ ಅಂತ ಅನ್ಕೊಂಡೇರಿ. ಖಂಡಿತ ಹೋಗು. ದೇವಕಿ, ಇವತ್ತು ನೀನು ಸೋಮಯಾಜಿಗಳ ಹತ್ರ ಹೋಗ್ಬೇಕಲ್ವಾ? ಅವ್ರು ಬರೀ ಹೇಳಿದ್ರಲ್ವ ನಿನ್ನ? ಹೌದು ಅತ್ತೆ, ವಿಶ್ವರಾಧಿಕನ ಬೇರೆ ಮಾಡೋದಕ್ಕೆ ಇವತ್ತು ಪೂಜೆ ಮಾಡಿಸ್ತೀನಿ ಬಾ ಅಂತ ಹೇಳಿದ್ದಾರೆ. ಸರಿ, ಬೇಗ ಹೋಗು, ಆದಷ್ಟು ಬೇಗ ಪೂಜೆ ಮಾಡಿಸು. ಆ ಅನಿಷ್ಟ ನಮ್ಮ ವಿಶ್ವನ ತಲೆ ಎತ್ತಿ ನೋಡಬಾರ್ದು, ಹಾಗಾಗ್ಬೇಕು. ಆ ಪ್ರಾರಬ್ಧನ ಅವ್ರ ಮನೆಯಿಂದ ಹೊರಗಡೆ ಹಾಕ್ಬೇಕು. ಆಗ್ಲೇನೆ ನಮ್ಮ ವಿಶಾಖನ ಸಂಸಾರದ ಮೇಲೆ ಅವಳು ಇಟ್ಟಿರೋ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ. ಗೊತ್ತಾಯ್ತಾ? ಹೋಗು. ಹಲೋ, ಎಲ್ಲಿದ್ಯಾ? ಬರ್ತಿದ್ಯಾ ತಾನೆ? ಇಲ್ಲ ಪ್ರಣವ್, ನಾನು ಬರ್ತಾ ಇಲ್ಲ. ಆಲ್ಬಮ್ ರಿಲೀಸ್ ಆದ್ರೆ ಈ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಆಮೇಲೆ ನನ್ನ ಫಿಲ್ಮ್ ರಿಲೀಸ್ ಆಗೋಕ್ ಮುಂಚೆನೆ ಈ ಮನೆಯವ್ರೆಲ್ಲ ನನ್ನನ್ನು ಆಚೆ ಹಾಕ್ಬಿಡ್ತಾರಷ್ಟೇ. ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ, ಇಂಡಿಯಾನಲ್ಲಿ ಟೆಲಿಕಾಸ್ಟ್ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ ವಿಶಾಖ. ನಿನ್ ಕರಿಯರ್ಗೆ ಇದರಿಂದ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಪ್ರಣವ್, ಅದೇ ಟೈಮ್ಗೆ ಪೂಜೆ ಇಟ್ಕೊಂಡಿದ್ದಾರೆ. ಮನೆಯವರಿಗೆ ಏನಾದರೂ ಸುಳ್ಳು ಹೇಳಿ ಬಂದ್ಬಿಡು. ನಿಂಗೆ ಮತ್ತೆ ಇಂಥ ಅವಕಾಶ ಸಿಗಲ್ಲ ವಿಶಾಖ. ವಾಟ್ ಇಟ್, ಬರಲೇಬೇಕು. ಸಾರಿ ಅತ್ತೆ, ನಿಮ್ಮನ್ನು ಕಾಯಿಸಿದ್ದಕ್ಕೆ. ಪರವಾಗಿಲ್ಲಮ್ಮ, ಹೊರಡೋಣವಾ? ಅತ್ತೆ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಏನು ಹೇಳಮ್ಮ? ವ್ರತ ಸಮಾಪನದ ದಿವಸ ನಾವೆಲ್ಲ ಹೊಸ ಡ್ರೆಸ್ ಹಾಕೋತೀವಿ. ಅದಕ್ಕೆ ದೇವಸ್ಥಾನಕ್ಕೆ ಬರ್ತಾ ಇವ್ರಿಗೂ ಹೊಸ ಡ್ರೆಸ್ ತಗೊಂಬರ್ಲಾ? ಧಾರಾಳವಾಗಿ ತಗೊಂಡ್ ಬಮ್ಮ, ನಾವು ಮುಂದೆ ಹೋಗಿರ್ತೀವಿ, ನೀ ಆಮೇಲೆ ಬಾ. ಸರಿ ಅಜ್ಜಿ, ಈ ದುಡ್ಡು ತಗೋ, ವಿಶುಕ್ ಹೊಸ ಬಟ್ಟೆ ತಗೊಂಡು ದೇವಸ್ಥಾನಕ್ಕೆ ಬಾ. ಇವತ್ತು ಇನ್ನೇನು ಮಾಡಕ್ಕೆ ಹೊರಟಿದ್ಯಾ ವಿಶಾಖ ನೀನು? ಅವತ್ತು ಪೂಜೆ ದಿವಸ ನಿನ್ನಿಂದ ಏನು ಅನಾಹುತ ಆಯಿತು ಅಂತ ಗೊತ್ತಲ್ವ ನಿನಗೆ? ನಾನೇನು ಮಾಡ್ತಿರೋದು ಅಂತ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿರೋದು. ದೇವಸ್ಥಾನದ ಹತ್ರ ವೆಯ್ಟ್ ಮಾಡು. ನೀನು ಬಟ್ಟೆ ತೊಗೊಂಬಂದಿರೋದು ಅಂತ ಯಾರಿಗೂ ಗೊತ್ತಾಗಬಾರ್ದು. ವಿಶಾಖ, ನೀನು ಮಾಡ್ತಿರೋ ತಪ್ಪು. ಜಾಸ್ತಿ ಮಾತಾಡಬೇಡ, ನಾನು ಹೇಳ್ದಷ್ಟು ಮಾಡು. ಇನ್ನೇನು ಬರ್ತೀವಿ? ಆನ್ ದಿ ವೇ, ಸೀಸ್ ಆನ್ ದಿ ವೇ. ಬರ್ತಿದ್ದಾರೆ. ಓಕೆ, ಲೀವ್ ಇಟ್. ಇದೇನು ಸೀರೆ? ಈ ಸೀರಿಯಲ್ ಡೈರೆಕ್ಟರ್ ನೋಡ್ಬಿಟ್ರೆ ಅಷ್ಟೇ ಗತಿ. ಗೋ, ಯು ಫಸ್ಟ್ ಚೇಂಜ್ ದಿ ಕಾಸ್ಟ್ಯೂಮ್. ಗೋ. ಹಲೋ ಕಸ್ಟಮರ್, ಕಾಸ್ಟ್ಯೂಮ್ ಕೊಟ್ಬಿಡಿ ಮೇಡಮ್, ಪ್ಲೀಸ್. ಗೋ. ಅರೆ ರಾಧಿಕಾ, ವಿಶಾಖ ಅಕ್ಕ ಎಲ್ಲಿ ಕಾಣಿಸ್ತಿಲ್ಲ? ಪೂಜೆ ಲೇಟ್ ಆಗ್ತಿದೆ. ಅದು ವಿಶಾಖ ಆಟೋದವನಿಗೆ ದುಡ್ಡು ಕೊಡಕ್ಕೆ ಹೋಗಿದೆ. ಬನ್ನಿ, ಪೂಜೆ ಲೇಟ್ ಆಗುತ್ತೆ, ಬೇಗ ಶುರು ಮಾಡೋಣ. ದೇವ್ರೆ, ನಾನು ನಿನ್ನ ಹತ್ರ ಏನು ಕೇಳಲ್ಲ. ನನ್ನ ಗಂಡಂಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಕೊಡು. ಅವ್ರಿಗೆ ಯಾವುದೇ ಕಷ್ಟ ಬರದೇ ಇರೋ ಹಾಗೆ, ದುಃಖ ಆಗದೆ ಇರೋ ಹಾಗೆ ನೋಡ್ಕೊ. ನೀನೇ ಅವ್ರನ್ನ ಕಾಪಾಡು. ದೇವ್ರ ಹತ್ರನೇ ದೇವ್ರಿಗೋಸ್ಕರ ಆರೋಗ್ಯ ಐಶ್ವರ್ಯ ಕೊಡು ಅಂತ ಯಾರೂ ಕೇಳಲ್ಲ. ಹಾಗಿದ್ರೆ ನೀನು ಯಾವುದೋ ವ್ಯಕ್ತಿಗೋಸ್ಕರ ಈ ವ್ರತ ಮಾಡ್ತಾ ಇದೀಯ, ದೇವ್ರಿಗಲ್ಲ. ನೀನು ವ್ರತನ ಯಾರಿಗೋಸ್ಕರ ಮಾಡ್ತಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂತ ಹೇಳ್ಬೇಡ. ದೇವಸ್ಥಾನದಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತಿರ್ಬೇಕಾದ್ರೆ ಸುಳ್ಳು ಹೇಳ್ಬಾರ್ದು. ನನ್ಗೇನು ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ. ನಾನು ನಿನ್ನ ಜೊತೆ ಪೂಜೆ ಮಾಡಕ್ಕೆ ಅಂತಾನೆ ಬಂದೆ.